ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಶಿರಾದ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಮ್ಮ ದೇವಿಯ ಜಾತ್ರೆ. ಶಿರಾದ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆಯಾದ ಶ್ರೀ ಕೋಟೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ನಿನ್ನೆಯಿಂದ ಆರಂಭವಾಗಿದ್ದು, ಸಾಗರೋಪಾದಿಯಾಗಿ ಭಕ್ತರು ದೇವಿಯ ಜಾತ್ರೆಗೆ ಆಗಮಿಸುತ್ತಿದ್ದಾರೆ. 5 ವರ್ಷಗಳ ನಂತರ ದೇವಿಯ ಜಾತ್ರೆಯನ್ನ ಮಾಡ್ತಾ ಇದ್ದು, ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಇವೆ. ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಆಚರಿಸಲಾಗುವ ಈ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಲು ತುಮಕೂರು ಜಿಲ್ಲೆಯಾದ್ಯಂತ ವಿವಿಧ ತಾಲೂಕಿನ ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯಲ್ಲಿ ಎಂದಿನಂತೆ ದೇವಿಗೆ ಆರತಿಯನ್ನ ಮಾಡಲಾಗುತ್ತೆ. ಮಾರಮ್ಮ ದೇವಿಗೆ ಪಟ್ಟದ ಕೋಣ ಸೇರಿದಂತೆ ಸಾವಿರಾರು ಕುರಿ, ಮೇಕೆ ಹಾಗೂ ಕೋಳಿ ಬಲಿಯನ್ನ ಕೊಡಲಾಗುತ್ತೆ. ಬುಧವಾರ ಅಂದ್ರೆ ಇಂದು ಮುಂಜಾನೆ ಬಲಿಯ ಧಾರ್ಮಿಕ ವಿಧಿವಿಧಾನ ನಡೆಯಿತು. ಬೂದಿನ್ನೆ ಗದಿಗೆಗೆ ಮಾರಮ್ಮ ದೇವಿಯ ಆಗಮನವಾಯಿತು. ರಾತ್ರಿ 7 ಗಂಟೆಗೆ ಪೋತರಾಜನನ್ನ ಗುಡಿಯಿಂದ ದೇವತೆ ಬಳಿಗೆ ಕರೆತರ್ತಾರೆ. 8 ಗಂಟೆಗೆ ದೇವಿಗೆ ದೃಷ್ಟಿ ಇಡಲಾಯಿತು. ನಂತರ ಮೆರವಣಿಗೆ ಮೂಲಕ ದೇವತೆ ಮತ್ತು ಪೋತರಾಜನನ್ನ ಗುಡಿಗೆ ಕರೆತಂದು ದೇವತೆಯನ್ನ ವಿಜಯ ಮಾಡಿಸಲಾಯಿತು. ತದನಂತರ ಗೌಡರ ಬಾನ ಆರತಿ, ಅಮ್ಮನವರಿಗೆ ಪಟ್ಟದ ಪೂಜೆ ನಂತರ ಸರಗದ ಧಾರ್ಮಿಕ ವಿಧಿ ಕಾರ್ಯ ನಡೆಸಲಾಯಿತು. ಇನ್ನು ಇಂದು ಬೆಳಗ್ಗೆ ಆರತಿ ಪೂಜೆ, ಮಧ್ಯಾಹ್ನ ಪೋತರಾಜನ ಬುತ್ತಿಬಾನ, ಸಂಜೆ ಚಾವುಟಿಗ ಅಸಾದಿಯಿಂದ ಕತೆ ಮತ್ತು ಪದಗಳು, ಸನಾತನ ದೇವಿಯನ್ನ ಹೊಸ್ತಿಲು ದಾಟಿಸುವ ಮೂಲಕ ಆರತಿ ಮಹೋತ್ಸವ ಮುಕ್ತಾಯವಾಗಲಿದೆ. ಬೇಡಿದ ವರಗಳನ್ನ ಈಡೇರಿಸುವ ಭಾಗ್ಯ ದೇವತೆ, ಧರ್ಮ ದೇವತೆ ಎಂದೇ ಪ್ರಸಿದ್ಧವಾಗಿರುವ ಇತಿಹಾಸ ಪ್ರಸಿದ್ಧವುಳ್ಳ ಕೋಟೆ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ 2 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈ ಜಾತ್ರೆಯಲ್ಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳು ತಮ್ಮ ಕುಟುಂಬ ಪರಿವಾರದೊಂದಿಗೆ ಆರತಿಯನ್ನ ಹೊತ್ತು ಬರುವುದೇ ಈ ಜಾತ್ರೆಯ ಮತ್ತೊಂದು ವಿಶೇಷವಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.